ಅಮೃತಧಾರೆಯಲ್ಲಿ ವಿಷಧಾರೆ. ಮಲ್ಲಿ ತಿನ್ನುವ ತಿಂಡಿಗೆ ವಿಷ ಪ್ರಾಶನ ಮಾಡಿದ ಜಯದೇವ್. ಆ ತಿಂಡಿಯನ್ನು ಶಕುಂತಲಾದೇವಿ ತಿನ್ನುವ ಪರಿಸ್ಥಿತಿ. ಇಂದಿನ ಸಂಚಿಕೆಯಲ್ಲಿ ವಿಷ ಪ್ರಾಶನ ಕಸರತ್ತು ನಡೆದಿದೆ. ಗೂಂಡಾಗಳಿಂದ ಮಲ್ಲಿಯನ್ನು ಭೂಮಿಕಾ ಬಚಾವ್ ಮಾಡಿದ್ದಳು. ಆದರೆ ಮಲ್ಲಿಯ ತಿಂಡಿಗೆ ಜಯದೇವ್ ವಿಷ ಹಾಕಿದ್ದಾನೆ. ಜಿ ಕನ್ನಡ ವಾಹಿನಿಯಲ್ಲಿ ಅಮೃತದ ಧಾರಾವಾಹಿ ದಿನಕ್ಕೊಂದು ತಿರುವುಗಳನ್ನು ಮತ್ತು ಮಲ್ಲಿ ಬಸುರಿ ಎಂದು ಗೊತ್ತಾದ ಬಳಿಕ ಜಯದೇವ್ ಮತ್ತು ಮಲ್ಲಿಯನ್ನು ಭೂಮಿಕಾ ಮದುವೆಯಾಗುವಂತೆ ಮಾಡಿದ್ದಳು. ಮದುವೆಯಾದ ತಕ್ಷಣ ಇವರ ಸಮಸ್ಯೆಗಳು ಮುಗಿದಿಲ್ಲ. ಮಲ್ಲಿಯ ನೆರಳನ್ನು ಜಯದೇವ್ ಶಕುಂತಲಾ ಸಹಿಸುತ್ತಿಲ್ಲ. ಮಲ್ಲಿ ಮನೆಗೆ ಬಂದ ಬಳಿಕ ಶಕುಂತಲಾ ಅತೀವ ಕೋಪಗೊಂಡಿದ್ದಾಳೆ. ಕೆಲಸದವಳು ಮನೆ ಸೊಸೆ ಎಂದು ಅವಳ ಮನಸ್ಸು ಒಪ್ಪುತ್ತಿಲ್ಲ. ಈಕೆಯನ್ನು ಏನಾದರೂ ಮಾಡಿ ಎಂದು ಮಗನಿಂದ ಅನುಮತಿ ನೀಡುತ್ತಿದ್ದಾಳೆ. ತಾಯಿಯಿಂದ ಅನುಮತಿ ದೊರಕಿದ ಬಳಿಕ ಮಲ್ಲಿಯನ್ನು ಸಾಯಿಸಲು ಸಂಚು ಹೂಡುತ್ತಿದ್ದಾಳೆ. ಮಲ್ಲಿಯನ್ನು ಗೂಂಡಾಗಳ ಮೂಲಕ ಕೊಲ್ಲು ಪ್ಲಾನ್ ಮಾಡಿ ಫ್ಲಾಪ್ ಆಗಿತ್ತು. ಲೋಕಿ ಮತ್ತು ಗೂಂಡಾಗಳ ಮೂಲಕ ಮಲ್ಲಿಯನ್ನು ಸಾಯಿಸಲು ಯತ್ನಿಸಿದ್ದಳು. ಮನೆಯಿಂದ ಎಲ್ಲರನ್ನು ಹೊರಗೆ ಕಳುಹಿಸಿ ಮಲ್ಲಿಯನ್ನು ಸಾಯಿಸುವ ಪ್ಲಾನ್ ಮಾಡಲಾಗಿತ್ತು. ಸಕಾಲಕ್ಕೆ ಮನೆಗೆ ಆಗಮಿಸಿದ ಭೂಮಿಕಾ ಪಿಸ್ತೂಲ್ ಹಿಡಿದು ಗೂಂಡಾಗಳನ್ನು ಹಿಮ್ಮೆಟ್ಟಿಸಿದ್ದಾಳೆ. ಈ ವಿಷಯ ಮಲ್ಲಿ ಮತ್ತು ಭೂಮಿಕಾಳಿಗೆ ಮಾತ್ರ ತಿಳಿದಿದೆ. ಇತ್ತ ಜಯದೇವ್ ಮಲ್ಲಿಯನ್ನು ಸಾಯಿಸಬೇಕು ನಿರ್ಧರಿಸಿದ್ದಾನೆ. ಇದನ್ನ ಸಂಚಿಕೆಯಲ್ಲಿ ಮಲ್ಲಿ ತಿನ್ನುವ ತಿಂಡಿಗೆ ವಿಷ ಹಾಕಿ ಕೂಡ ಇರುತ್ತಾನೆ. ಆದರೆ ಇಲ್ಲೂ ಒಂದು ಟ್ವಿಸ್ಟ್ ಉಂಟಾಗಿದೆ. ತನ್ನ ತಿಂಡಿಗೆ ವಿಷ ಬೆರೆಸಿದ್ದನ್ನು ಮಲ್ಲಿ ನೋಡುತ್ತಾಳೆ. ಆಕೆ ವಿಷಯವನ್ನು ಭೂಮಿಕಾಗೆ ತಿಳಿಸುತ್ತಾಳೆ. ಈ ವಿಷಯವನ್ನು ಎಲ್ಲರ ಮುಂದೆ ಹೇಳಿದಾಗ ಈ ಮನೆಯಲ್ಲಿ ಆಕೆ ತಿನ್ನುವ ಮೊದಲು ನಾವು ಟೆಸ್ಟ್ ಮಾಡಬೇಕು ಎಂದು ಶಕುಂತಲಾದೇವಿ ಹೇಳುತ್ತಾಳೆ. ಹೌದು, ಟೆಸ್ಟ್ ಮಾಡಬೇಕು ಎಂದು ಭೂಮಿಕಾ ಹೇಳಿದಾಗ ಮಗ ವಿಷ ಹಾಕಿದ ವಿಷಯ ತಿಳಿಯದೆ ಶಕುಂತಲಾದೇವಿ ಆ ತಿಂಡಿ ಸೇವಿಸಲು ಮುಂದಾಗುತ್ತಾರೆ. ಇವರು ವಿಷ ಇರುವ ಆಹಾರ ಸೇವಿಸ್ತಾರೆ. ಈ ಪ್ರಯತ್ನದಲ್ಲಿ ಜಯದೇವ್ ಪ್ಲಾನ್ ಫ್ಲಾಪ್ ಆಗುತ್ತಾ ಮುಂದೇನಾಗುತ್ತೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಮಲ್ಲಿಯ ರಕ್ಷಣೆಗೆ ಭೂಮಿಕಾ ನಿಂತಿರುವುದು ಶಕುಂತಲಾದೇವಿ ಮತ್ತು ಜಯದೇವ್ ಆಟೋಟಪಗಳಿಗೆ ದೊಡ್ಡ ಗೋಡೆಯಾಗಿದೆ. ಮಲ್ಲಿಯನ್ನು ಸಾಯಿಸಬೇಕು, ಗೌತಮ್ಗೆ ಹೆಚ್ಚು ಮತ್ತು ಭೂಮಿಕಾ ನಡುವಿನ ಮನಸ್ತಾಪನೆ ಹೆಚ್ಚಿಸಬೇಕು ಇತ್ಯಾದಿ ಗುರುಗಳು ಅವರ ಮುಂದಿನ ನಡೆಯಾಗಿರುತ್ತದೆ. ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.